ಇವೆಲ್ಲನೇ ಬೇರೆ ಅದದು ನೋಡಿ ವೀಕ್ಷಕರೇ, ಇದನ್ನು ಆಡುಮಟ್ಟದ ಸೊಪ್ಪು ಅಂತ ಹೇಳ್ತಾರೆ. ಇದು ಆಯುರ್ವೇದದಲ್ಲಿ ಉಪಯೋಗ ಆಗ್ತದೆ. ಔಷಧೀಯ ಗುಣವುಳ್ಳ ಒಂದು ಬಳ್ಳಿ ಇದು. ನೋಡಿ ಬಳ್ಳಿ ಕಾಣ್ಬೋದು, ಎಲೆ ನೋಡಿ ಯಾವ ಥರ ಇದೆ ಅಂತ ನೋಡಿ. ಇದನ್ನು ಸುಮಾರು ಹಲವಾರು ಕಾಯಿಲೆಗಳಿಗೆ ಔಷಧೀಯ ಸಸ್ಯವಾಗಿ ಬಳಸ್ತಾ ಇದ್ದಾರೆ. ನೋಡ್ಬೋದು, ಇದು ಆಡುಮುಟ್ಟದ ಸೊಪ್ಪು. ಆಡುಮುಟ್ಟದ ಸೊಪ್ಪು ಅಂತ ಯಾಕಂತಾರೆ ಅಂದರೆ, ಸಾಮಾನ್ಯ ಮೇಕೆಗಳು ಈ ಸೊಪ್ಪನ್ನು ತಿನ್ನೋಲ್ಲ, ಅದಕ್ಕೆ ಆಡುಮುಟ್ಟದ ಸೊಪ್ಪು ಅಂತಾರೆ. ಈ ಸೊಪ್ಪು ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಕೇಳ್ತೀನಿ ಯಾವುದಕ್ಕೆ ಉಪಯೋಗಿಸಿದ್ರು. ಅವರು ಉಪಯೋಗಿಸಿದ್ರಂತೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಸೊಪ್ಪು ಇದೆಯಲ್ಲ, ನೀವು ಏನಕ್ಕೆ ಇದು ಉಪಯೋಗ? ನಾಗರಾವ್ ಕಡಿದ್ರು, ಗ್ಯಾರ್ಯಾವ್ ಕಡಿಲಿ, ಪಿಡ್ಸ್ ಬರ್ಲಿ, ಪಿಡ್ಸ್ ಬಂದ್ರು ಔಷಧಿ ಕುಡಿದ್ರೆ ಅದು ವಾಂತಿ ಆಗ್ಬೇಕಂತ. ನಾವು ಕಡಿದ್ರು ವಾಂತಿ ಆಗ್ಬೇಕು, ಪಿಡ್ಸ್ ಬಂದ್ರು ವಾಂತಿ ಆಗ್ಬೇಕು. ಪಿಡ್ಸ್ ಬಂದ್ರೆ ಪಥ್ಯವು ಎಲ್ಲ ಇರಬೇಕು, 1 ತಿಂಗಳು ಪಥ್ಯವು ಇರಬೇಕು ಪಿಡ್ಸ್ಗೆ. ಇದನ್ನ ಕುಡಿಸಿದ ಮೇಲೆ 1 ತಿಂಗಳು ಪಥ್ಯವಿದ್ರೆ ಏನೂ ತಿಮ್ಮದಂಗೆ ಪಿಡ್ಸ್ ಇನ್ನಿರಲ್ಲ. ಹಾವು ಕಡಿದ್ರೆ 24 ಗಂಟೆ ನಿದ್ದೆ ಮಾಡಿಸ್ಕೊಡ್ದು, ವಾಂತಿ ವಾಮಿಟ್ ಆಗಿರ್ಬೇಕು. ವಾಮಿಟಿ ಆದ್ರೆ ಇನ್ನಿಲ್ಲ, ದೋಷ ಉಳ್ಕೊಂಡಂಗ ಅವನು. ಬೇಕಾದಷ್ಟು ಜನಕ್ಕೆ 1000 ಜನಕ್ಕೆ ಔಷಧಿ ಹಾಕಿದೀವಿ ಇದನ್ನ ಆಡ್ಮುಟ್ಟದ. ಈ ಸೊಪ್ಪಲ್ಲಿ ಯಾವ ಥರ ಬಳಸೋದು? ಕುಟ್ಟಿ ಮೆಣಸು ಬೆಳ್ಳುಳ್ಳಿ ಒಳಕಲ್ಲಾಗೆ ಕುಟ್ಟಿ ಬಿಡ್ಬೇಕು. ಕುಟ್ಟಿ ಅದನ್ನ ರಸ ತೆಗೆದು ಅದನ್ನ ಕುಡಿಸ್ಬಿಡ್ಬೇಕು. ಪಿಡಿಸ್ ಬರ್ಲಿ ಅದಕ್ಕೂ ಇದೇ ತರನೇ ಮೆಣಸು ಬೆಳ್ಳುಳ್ಳಿ ಅಷ್ಟೇ, ಎರಡೇ. ಅದಕ್ಕೆ ರಸ ತೆಗೆದು ಅದನ್ನ ಹಿಂಡಿ ಅದನ್ನ ಬೇರಿಂತವಲಿಂದನೂ ಕುಟ್ಟಿರ್ ಒಳ್ಳೇದು. ಸಿಕ್ಕುತ್ತವ ಸೊಪ್ಪು ಅಷ್ಟೇ. ಆ ಬಳ್ಳಿ ಬೇರು ಇದ್ದಂತ ಶಕ್ತಿ ಎಲೆಗಿರಲ್ಲ. ಹಸಿ ಸೊಪ್ಪು ಆಗ್ಬೇಕಂತನು, ಒಣಗಿದ್ದು ಹಿಡಿಯಲ್ಲ. ಸಾಮಾನ್ಯವಾಗಿ ರೈತರು ಹೊಲಗಳಲ್ಲಿ ಬದುಗಳಲ್ಲಿ ಬಿಟ್ಟಿರ್ತದೆ, ಯಾವ್ದೋ ವೇಸ್ಟ್ ಕಳೆನಾಶಕ ಅಂತ ಹೇಳಿ ಕಿತ್ತಾಕ್ತಾರೆ. ಇದು ಇದ್ರಂತ ಸಂಜೀವನಿ ಯಾವ್ದು ಇಲ್ಲ. ಸಂಜೀವನಿ ಇದು ಯಾವ ಅವನ ಕಡಿಲಿ ಹೇಳು, ಕಡಿದ ತಕ್ಷಣ ಬರ್ಬೇಕು. ವಾಮಿಟ್ ಆಗ್ಬೇಕಂತನು. ವಾಮಿಟ್ ಆಗಕ್ಕೆ ಅದೇನ ಆಗದ ಹೋದ್ರೆ ಲಕ್ಲಿ ಸೊಪ್ಪು ಮೂಗ್ನ ಕಿಂಡಿರಿ ತಕ್ಷಣನ ಇದಾಕೈತಿ. ಅದು ಕರಿ ಲಕ್ಲಿನ ಯಾವಾಗ ಬೆಳೆ ಲಕ್ಲಿದಲ್ಲ, ಕರಿ ಲಕ್ಲಿ ಒಂದ್ ಈಟ್ ಹಿಂಡಿ ಬಿಟ್ಟು ರಸನ ಅದನ್ನ ಮೂಗ್ನ ಕಿಂಡಿರಿ, ಅದು ಕಿತ್ತಾಕ್ ಬಿಡ್ತೈತಿ. ಆ ಉಸಿರಾಡಿದಾಗ ಕಿತ್ತಾಕ್ತೈತಿ, ವಾಮಿಟ್ ಆಗೋಗ್ಬಿಡ್ತೈತಿ. ಸರಿ. ಉದ್ದೇಶವಾಗಿ ಏನು ಹಾಕಂಗಿಲ್ಲ, ಒಬ್ಬೊಬ್ರಿಗೆ ಆಗೇ ಬಿಡ್ತೈತಿ. ಮಿತಿಮೀರಿ ಅವು ವಿಷ ಜಾಸ್ತಿ ಏರಿದ್ರಿ. ನೋಡಿ ಎಲೆಗಳು ನೋಡಿ ಯಾವ ಥರ ಹಸಿರು ಬಣ್ಣದಲ್ಲಿದೆ ಅಂತ. ಇದನ್ನು ಆಡುಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ. ಇದು ಗದ್ದೆ ಇಡ್ಲಾಗೈತಿ, ಭೋಗವಾಗೈತಿ. ದಿನ್ನೆ ಹೊಲಗಳಿಗೆ ಈಟಿಟೇ ಇರ್ತೈತಿ ಎಲೆ, ಬಳ್ಳಿನೂ ಇರ್ತೈತಿ. ಅದ್ರಾಗೆ ಬಳ್ಳಿನೂ ಇರ್ತೈತಿ. ದಿನ್ನೆ ಹೊಲಗಳಿಗೆ ಇಷ್ಟು ಭೋಗವ ಬರಲ್ಲ. ಇದು ತೋಟದಲ್ಲಿ ಬೇಲೆಗೆ ಇರೋದ್ರಿಂದ ಇಂಥ ಎಲೆ ಕಾಣಿಸ್ತಾ ಐತಿ. ನೀರಾಡ ಜಾಗದಲ್ಲಿ ಈ ಥರ ಕಾಣಿಸ್ತಾ ಇದೆ ಎಲೆ. ನೋಡ್ಬೋದು ವೀಕ್ಷಕರೇ, ಎಲೆ ನೋಡಿ. ಇದ್ರಂತ ಸಂಜೀವನಿ ಯಾವುದೂ ಇಲ್ಲ.